ರಾಜ್ಯದ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಕೆಲ ಗಂಟೆಗಳು ಕಳೆದು ಹೋಗಿದೆ. ಈ ಹೊತ್ತಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಧಾನವಾಗಿ ಬಿಸಿಲು ಕಾಣಿಸೋದಕ್ಕೆ ಶುರುವಾಗಿದೆ. ಇದರ ಬೆನ್ನಿಗೆ ಮತದಾನದ ತೀವ್ರತೆ ಒಂದು ಸ್ವಲ್ಪ ತಗ್ಗುವ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದ ಗಣ್ಯರು ತಮ್ಮ ಹಕ್ಕು ಚಲಾಯಿಸ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳು ಮತದಾನ ಮಾಡಿದ್ದಾರೆ. ಒಂದಿಷ್ಟು ಕ್ಷೇತ್ರಗಳ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ತುಂಬಾ ಹಿರಿಯರು, ನಡೆಯೋದಕ್ಕೆ ಅಶಕ್ತರು ಇಂಥವರೆಲ್ಲ ಬಂದು ಅಂದ್ರೆ ಬಿಸಿಲು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಆಗಮಿಸಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ, ಇಲ್ಲಿ ಘಟಾನುಘಟಿ ರಾಜಕಾರಣಿಗಳು ಮತದಾನ ಮಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ ಮತದಾನ ಮಾಡಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳು ಇವತ್ತು ಮತದಾನವನ್ನ ನೋಡ್ತಾ ಇರೋದು ಅಥವಾ ಮತದಾನ ನಡೀತಾ ಇರೋದು 14 ಕ್ಷೇತ್ರಗಳಲ್ಲಿ. ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನ ಆಗಬೇಕು ಅನ್ನುವಂಥ ಪ್ರಯತ್ನ ಚಾಲ್ತಿಯಲ್ಲಿದೆ. ನಿರಂತರವಾಗಿ ಚುನಾವಣಾ ಆಯೋಗ ಪ್ರಯತ್ನವನ್ನ ಕೂಡ ಮಾಡಿದೆ. ಬೆಳಗ್ಗೆ 9 ಗಂಟೆಯವರೆಗಿನ ಅಂಕಿಅಂಶವನ್ನು ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಈವರೆಗೆ ಅಂದ್ರೆ 9 ಗಂಟೆಯವರೆಗಿನ ಅಂಕಿಅಂಶವನ್ನು ನೀವು ಗಮನಿಸ್ತಾ ಇರೋದು. ಅಂದ್ರೆ ಎಲೆಕ್ಷನ್ ಬೂತ್ ಓಪನ್ ಆಗಿ 2 ಗಂಟೆ ಅಲ್ಲಿವರೆಗಿನ ಅಂಕಿಅಂಶ ನಿಮಗೆ ಟಿವಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಾಧ್ಯ ಇದೆ. ಯಾವ ಕ್ಷೇತ್ರ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅನ್ನೋದನ್ನು ಗಮನಿಸಬಹುದು. ಮತದಾನದ ಪ್ರಮಾಣ ಹೆಚ್ಚಾಗಬೇಕು ಅನ್ನೋದು ನಿರೀಕ್ಷೆ. ಎಲೆಕ್ಷನ್ ಕಮಿಷನ್ಗೂ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಏನು ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಇಟ್ಕೊಂಡಂತ ನಿರೀಕ್ಷೆ ರೀಚ್ ಆಗಿತ್ತು. ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮೂಲೆಯಲ್ಲಿ ವೋಟ್ನ ಪ್ರಮಾಣ ಜಾಸ್ತಿ ಬರ್ತವೆ. ನಮ್ಮ ಎಲ್ಲ 25 ಕ್ಷೇತ್ರದಲ್ಲಿ 22-24 ಸೀಟ್ನ ಗೆದ್ದು ಆತ್ಮವಿಶ್ವಾಸ ಹೇಳಕ್ಕೆ ಬಯಸುತ್ತೀನಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು 22-24 ಬರ್ತಕ್ಕೆ ಪರಸ್ಪರ ಹೇಳೋದು ಬೇಡ, ಯಾಕೆ ಮತದಾನಕ್ಕೆ ಅಪಮಾನ ಆಕೈತೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಂಥ ಅದಕ್ಕೆ 400 ಅಂದಲ್ಲ, ಅದಕ್ಕಿಂತ ಹೆಚ್ಚಿಗೆ ಬರ್ತಾವ ಅತಿ ಆತ್ಮ ಹೇಳಕ್ಕೆ. ಬೆಳಗಾವಿ ಯಾಕಂತಂದ್ರೆ ಗೋಕಾಕ, ಅರಬಾವಿ, ದಕ್ಷಿಣ ಭಾಳ ಹೋಗ್ಸಿದೆ ನೋಡ್ರಿ. ಏನು ಆಗ್ಬೋದು ಸರ್? ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗಳು ನನಗೆ ಪ್ರಬಲರು. ಮೊದಲಿಂದ ನಾನು ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗೆ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀವಿ. ನಾವು ಯಾರು ಕೆಳಮಟ್ಟ ಮಾತಾಡ್ದೆ ಅದು ಅವರ ಹತಾಶ ಬಾಂಡ್ ನಾವು 2 ಲಕ್ಷ ಮೂಲಕ ಅಂದಾರ ಹತಾಶ ಬಾಂಡ್ ಅಂತ ತಿಳ್ಕೊಳ್ಳೋದು. ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ, ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಎಲ್ಲರಿಗೂ ಗೆದ್ದೆ ಗೆಲ್ತಾರೆ ನೋಡಿರಿ. ನಮ್ಮ ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಕ್ಷ ಇಡೀ ದೇಶದ ಉದ್ದರ ಮೂಲೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೀರ್ವಾದ ಮಾಡ್ತದೆ. ನಮ್ಗೆ ವಿಶ್ವಾಸ ಇದೆ. ಸಾಕಷ್ಟು ನೋಡಿರಿ, 500,000 ನೋಟ್ ಕೊಟ್ಟು ಕ್ಯಾಶ್ ಗೆದ್ದರೆ ದಿನ ಒಬ್ಬ ಎಮ್ ಎಲ್ ಎ ಮತ್ತು MP ಹಾಕಾರ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ. ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ರೊಕ್ಕದ ಪ್ರಮಾಣ ತರ್ತಾರೆ. ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ. ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ. ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ. ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ. ನೋಡ್ರಿ, ಅದನ್ನು ಬೇಡ. ಈಗ ನಾವು ಜೂನ್ 4 ನಂತರ ಮಟ್ಟ ಯಾವುದೂ ವಿಷಯ ಮಾಡೋದು ಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು. ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ CD ಫ್ಯಾಕ್ಟರಿ ಇದೆ ಅನ್ನುವಂಥದ್ದು. ನೋಡ್ರಿ, ಯಾರು ಈ ಹೆಸರು ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು. ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದಿದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತಿ ಸಿರಿ ಆಡಬೇಕಲ್ಲಿ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು ಸರ್. ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ, 14 ಸುತ್ತಿಗೆ ಅದು ಸುತ್ತಾಗೈತೆ. ಅದು ನಂತರ ನೇರವಾಗಿದೆ. ಅಲ್ಲ, ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ. ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ.ಕೆ. ಮಾತಾಡದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ. ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೊಡ್ದು. ಇಲ್ಲಿ ನೋಡಿ SIT ಬಗ್ಗೆ ಅವಾಗ SIT ಬಗ್ಗೆ ವಿಶ್ವಾಸ ಇಲ್ಲ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. ನಿನ್ನೆ ಕೂಡ ಅವರು CBI ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದರೆ CBI ಕೊಟ್ಟು ಸಹಿತ
ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡಿರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ, ಬರೀ DK ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 7 ತಾರೀಕು 4ನೇ ತಾರೀಕು ನಂತರ ಅದು ಬಹಿರಂಗ ಪಡಿಸ್ತೀನಿ. ಈಗ ಯಾಕಂದ್ರೆ ಸತತ 4 ವರ್ಷದಿಂದ ಭಾಳ ಕ್ವಶನ್ ಮಾರ್ಕ್ ಇದೆ. ಒಮ್ಮೆ ಅಂತ ಹಾಡು ನಾವು ಸರ್, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನೋಡಿರಿ, ಪ್ರಜ್ವಲ್ ರೇವಣ್ಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ತಲೆ ತೆಗೆಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಆಗಿದೆ, ಅದನ್ನು ಅದಾಗಬಾರ್ದು. ಮತ್ತು ನೋಡಿರಿ, ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ಕಾನೂನಿಗೆ SIT ಕೋರ್ಟ್ ಮೂಲದಿಂದ ಕಾನೂನು ರೀತಿ ಹೋರಾಟ ಮಾಡಲಿ. ಕಾನೂನನ್ನು ಹೊರಗೆ ಬರಲಿಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ. ಥ್ಯಾಂಕ್ ಯು ಸರ್. ನಿನ್ನ ಲೋಗೋ ಎಲ್ಲೈತಿ? ನೀ ರಮೇಶ್ ಜಾರಕಿಹೊಳಿಯವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅವರ ಕ್ಷೇತ್ರ ಗೋಕಾಕ್ ಕೂಡ ಬರುತ್ತೆ. ಈ ಬಾರಿಯೂ ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ರಮೇಶ್ ಜಾರಕಿಹೊಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೆಚ್ಚಿನ ಸೀಟನ್ನು ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋದು ಅವರ ನಿರೀಕ್ಷೆ. BJP ಹೆಚ್ಚಿನ ಸೀಟನ್ನು ಗೆಲ್ಲುತ್ತೆ ಅನ್ನೋದು ಅವರ ನಿರೀಕ್ಷೆ. ಜೊತೆಗೆ CD ಕೇಸ್ನ ಬಗ್ಗೆಯೂ ಕೂಡ ಅವರು ಮಾತನಾಡಿದರು. ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಿಸಿದಂತೆಯೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಬೆಳಗಾವಿ ಲೋಕಸಭಾ ಕ್ಷೇತ್ರ ನಿರಂತರವಾಗಿ BJPಯನ್ನ ಆಯ್ಕೆ ಮಾಡಿದಂಥ ಕ್ಷೇತ್ರ. 2004ರಿಂದಲೂ ಕೂಡ BJPಯ ನಾಗಾಲೋಟಕ್ಕೆ ಅಲ್ಲಿ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಸುರೇಶ್ ಅಂಗಡಿ ಅವರು ನಿರಂತರವಾಗಿ 4 ಬಾರಿ ಗೆದ್ರು. ಆ ನಂತರ ಅವರ ಪತ್ನಿ ಮಂಗಳ ಅಂಗಡಿಯು ಬೈ ಎಲೆಕ್ಷನ್ ಅನ್ನು ಗೆದ್ರು. ಈ ಬಾರಿ ಜಗದೀಶ್ ಶೆಟ್ಟರ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಬಾರಿ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಇರೋದ್ರಿಂದ ಏನಾಗುತ್ತೆ ಅನ್ನುವಂಥ ಸಹಜ ಕುತೂಹಲ ಮನೆ ಮಾಡಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಒಂದು ಕಾಲದ ವೈಭವವನ್ನ ಕಾಂಗ್ರೆಸ್ ಮತ್ತೆ ಅಲ್ಲಿ ಮರಳಿ ಸಂಪಾದಿಸುತ್ತಾ ಅನ್ನೋದು ಪ್ರಶ್ನೆ ಬೆಳಗಾವಿಗೆ ಸಂಬಂಧಿಸಿ. ರಮೇಶ್ ಜಾರಕಿಹೊಳಿ ಅವರ ಪ್ರಕಾರ ನಾವೇ ಗೆಲ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ. ಒಟ್ಟಲ್ಲಿ ಬೆಳಗಾವಿ ಈ ಬಾರಿ 2ನೇ ಹಂತದ ಎಲೆಕ್ಷನ್ ನಡೀತಾ ಇರುವಂತ ರಾಜ್ಯದ ಕ್ಷೇತ್ರಗಳ ಪೈಕಿ ಹೆಚ್ಚು ಕುತೂಹಲ ಇರುವಂತ ಕ್ಷೇತ್ರವೂ ಕೂಡ ಮಾಜಿ ಮುಖ್ಯಮಂತ್ರಿ ವರ್ಸಸ್ ಹಾಲಿ ಸಚಿವರ ಪುತ್ರ ಕಣದಲ್ಲಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗೂ ಕುತೂಹಲಕ್ಕೂ ಕಾರಣ ಆಗಿರುವಂತ ಕ್ಷೇತ್ರ ಅದು ಬೆಳಗಾವಿ. ಇದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಮುಖರು ಮತದಾನ ಮಾಡಿರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತದಾನ ಮಾಡಿರುವಂಥ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಹಲೋ, ಹೇಳಿ. ಇಲ್ಲ, ಈಗ ಸುಮಾರು ನಾನು ಎಂದಿನಿಂದ ಚುನಾವಣೆಗಳು ಪ್ರಾರಂಭ ಆಗಿವೆ ಮತ್ತು ನಾನು ಮತದಾನವನ್ನು ಮಾಡೋಕ್ಕೆ ಎಲಿಜಿಬಲ್ ಆಗಿದ್ದೇನೆ. ಅಂದಿನಿಂದ ನಾನು ಬಸವನಗರ್ ಪೋಲಿಂಗ್ ಬೂತ್ನಿಂದನೇ ಮತ ಹಾಕ್ತೇನೆ. ಎಷ್ಟೋ ಜನ ಅವ್ರ ಮತಗಳನ್ನು ಚೇಂಜ್ ಮಾಡಿಕೊಂಡ್ರು, ಆದರೆ ನಾನು ಮಾತ್ರ ಈ ಮತದಾನ ಇಲ್ಲೇ ಮಾಡ್ತಕ್ಕಂಥದ್ದು ಬಸವನಗರದಲ್ಲೇ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಇದು ವಿಶೇಷವಾಗಿ ನನ್ನ ಮತಕ್ಷೇತ್ರಕ್ಕೆ ಈ ವೋಟಿಂಗ್ ಬರದೇ ಇದ್ರೂ ಕೂಡ ಯಾರೇ ಈ ಭಾಗದಲ್ಲಿ ನಮ್ಮ ಪಕ್ಷದವ್ರು ನಿಂತರೆ ಸಹಜವಾಗಿ ಅವರಿಗೆ ಮತವನ್ನು ಹಾಕ್ಸೋಕ್ಕೆ ನಾನು ಇಲ್ಲೇ ಬರ್ತೀನಿ. ಈ ಸಾರಿ ನಾವು ಪ್ರಭುಗೆ ಇಲ್ಲಿಂದ ಎಲೆಕ್ಟ್ ಮಾಡಿದ್ದೇವೆ ಮತ್ತು ಈ ಸಲನೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆರಿಶ್ ಬರ್ತಾನೆ ಅನ್ನತಕ್ಕಂಥದ್ದು ನನಗೆ 100ಕ್ಕೆ 100 ಖಾತ್ರಿ ಇದೆ. ಅದಕ್ಕೆ ವಿಶೇಷವಾಗಿ ಈ ಬಸವನಗರ ಜನರಿಗೆ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಗುರುಮಟ್ಕಲ್, ಚಿತ್ತಾಪುರ್ ಎಲ್ಲ ಭಾಗದ ಜನರಿಗೆ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಬರೋಕ್ಕೆ ಕಾರಣೀಭೂತರಾದಂಥ ಈ ಭಾಗದ ಜನ, ಅದು ಸಿದ್ಧಾರ್ಥ ನಗರ ಇರ್ಬೋದು, ಅಶೋಕ್ ನಗರ ಇರ್ಬೋದು, ಬಸವನಗರ, ತಾರ್ಫೈಲು, ಜಗತ್ತು, ಈ ಭಾಗದ ಎಲ್ಲ ನಾವು ಲೇಬರ್ ಲೀಡರ್ ಆಗಿದ್ದಾಗೂ ಕೂಡ
ನಮಗೆ ಸಪೋರ್ಟ್ ಮಾಡಿಕೊಂಡು ಪ್ರೋತ್ಸಾಹ ಕೊಟ್ಟು ನಮ್ಮ ಲೀಡರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಸಾಕಷ್ಟು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದ ಹೇಳ್ದಂಗೂ ಆಗ್ತದೆ, ಅವ್ರಿಗೆ ಭೇಟಿ ಆದಂಗೂ ಇರ್ತದೆ. ನನಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಮತವನ್ನು ಚಲಾಯಿಸೋಕ್ಕೆ ಪದೇ ಪದೇ ಬರ್ತೀನಿ. ಈಗ 14 ಕ್ಷೇತ್ರಗಳಲ್ಲಿ ಹೇಗಿದೆ ಸರ್? 14 ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ, ಯಾವ ರೀತಿ ಮತದಾನ ನಡೀತಾ ಇದೆ, ಹೇಗಿದೆ ವಾತಾವರಣ? ಎಲ್ಲ ಚೆನ್ನಾಗಿದೆ. ಎಲ್ಲ ಕಡೆ ರಿಪೋರ್ಟ್ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಮತ್ತು ಅಲೈನ್ಸ್ ಪಾರ್ಟ್ನರ್ಗಳಿಗೆ ಹೆಚ್ಚಿನ ಶಕ್ತಿ ಈ ಚುನಾವಣೆ ಥರ್ಡ್ ಫೇಸ್ನಾಗೂ ಬರ್ತಾ ಇದೆ. ಅದಕ್ಕಾಗಿ ಭಾಳಷ್ಟು ಜನ ಈ ಒಂದು ಕುತೂಹಲದಿಂದ ಚುನಾವಣೆ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈ ಚುನಾವಣೆ ಥರ್ಡ್ ಫೇಜ್ನು ಭಾಳ ಒಳ್ಳೆ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾರೆ. जब से मैं वोटिंग को एलिजिबल हुआ तब से आ रहा हूँ. No, when I became eligible at the age of 21. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.